ಮಂಡ್ಯದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಕುತೂಹಲ ಇದ್ದಿದ್ದು. ಸೊ ಹಾಸನಕ್ಕೆ ಈಗ ಪ್ರಜ್ವಲ್ ಹೆಸರು ಫೈನಲ್ ಅನ್ನ ಮಾಡಿದ್ದಾರೆ. ಅದರಲ್ಲಿ ಯಾವ ಬದಲಾವಣೆ ಇಲ್ಲ. ಕೋರ್ ಕಮಿಟಿ ಸಭೆ ಬಳಿಕ ಕುಮಾರಸ್ವಾಮಿ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯನ್ನ ಮಾಡಿ ಮಾತನಾಡ್ತಾ ಇದ್ದಾರೆ ಅವರು. ಸೊ ಕೋಲಾರದಲ್ಲಿ 3 ಹೆಸರು ಶಾರ್ಟ್ ಲಿಸ್ಟ್ ಆಗಿದೆ. ಸಂಜೆ ಕೋಲಾರ ಅಭ್ಯರ್ಥಿಯ ಘೋಷಣೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮಂಡ್ಯದ ಬಗ್ಗೆ ಇನ್ನೂ ಈ ಕ್ಷಣದವರೆಗೂ ಕೂಡ ಸಸ್ಪೆನ್ಸ್ ಅನ್ನ ಕಾದಿಟ್ಕೊಳ್ತಾ ಇದ್ದಾರೆ. ಸೊ ಏನೆಲ್ಲ ಆಗಬೇಕು ಮಂಡ್ಯ ವಿಚಾರದಲ್ಲಿ, ರಾಮನಗರ, ಚನ್ನಪಟ್ಟಣ ಇವೆಲ್ಲ ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ. ಕೋಲಾರಕ್ಕೆ 3 ಹೆಸರು ಬಂದಿದೆ. ಈಗ ಅದು ಸಂಜೆ ಫೈನಲ್ ಆಗುತ್ತೆ. ಹಾಸನದಲ್ಲಿ ಪ್ರಜ್ವಲ್ ಅವರ ಹೆಸರು ಫೈನಲ್ ಆಗಿದೆ. ದಾಖಲೆ ಸರ್ಕಾರದಲ್ಲೂ ಇದೆ, ನಿಮ್ಮ ಕಣ್ಣು ಮುಂದೆ ಇದೆ. ಇದನ್ನ ನಾಡಿನ ಜನತೆ ಈ ಬಾರಿ ಸ್ಮರಿಸ್ಕೊಳ್ಳಿ. ಒಂದು ಶಕ್ತಿ ನರೇಂದ್ರ ಮೋದಿ ಅವರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಅಳಿಲು ಸೇವೆಯನ್ನು NDA ಪರವಾಗಿ ಇವತ್ತೇನು ಸಲ್ಲಿಸ್ತಾ ಇದ್ದೇವೆ. ಆ ಶಕ್ತಿ ಇವತ್ತು ಈ ನಾಡಿನ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ 28ಕ್ಕೆ 28 ಸ್ಥಾನದಲ್ಲಿ BJP ಮತ್ತು JDSನ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದೇ ನಾಡಿನ ಜನತೆ ಮುಂದೆ ನನ್ನ ಸಂದೇಶ. ಹೇಳಿದ್ನಲ್ಲ ಬ್ರದರ್, ಈಗ ಬ್ರದರ್, ಈಗ ಮಂಡ್ಯ ಶಾಸಕರು ಪ್ರಮುಖರದ್ದು ಒಂದು ಸಭೆ ಇವತ್ತು ಕರೆದಿದ್ದೇನೆ, ಕೋಲಾರದ್ದು ಕರೆದಿದ್ದೇನೆ. ಈಗ 4 ಗಂಟೆ 5 ಗಂಟೆ ಒಳಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಧಿಕೃತವಾಗಿ ನೀವು ಈಗಾಗಲೇ ಪ್ರಕಟ ಮಾಡ್ಕೊಂಡಿದ್ದೀರಿ. ಆ ಹೆಸರುಗಳು ಅಧಿಕೃತವಾಗಿ ನಿಮ್ಮ ಮುಂದೆ ಇಡ್ತೇನೆ. ಥ್ಯಾಂಕ್ ಯು ಬ್ರದರ್.